ನಮಸ್ಕಾರ, ನನ್ನ ಹೆಸರು ಆಕಾಶ್ ತುರ್ಗೋಜಿ ಆ್ಯಂಡ್ ವೆಲ್ಕಮ್ ಟು ತುರ್ಗೋ ಕಿಚನ್. ಸಮ್ಮರ್ಗೆ ಎಷ್ಟು ಡ್ರಿಂಕ್ಸ್ ಕುಡಿದ್ರೂ ಕಮ್ಮಿನೇ ಅನಿಸುತ್ತೆ. ಅದಕ್ಕೆ ನಾವಿವತ್ತು ಎಳ್ನೀರು ಡ್ರಿಂಕ್ ಮಾಡ್ತಾ ಇದ್ದೀವಿ. ಇದು ನಾರ್ಮಲ್ ಎಳ್ನೀರು ಡ್ರಿಂಕ್ ಅಲ್ಲ, ಸ್ವಲ್ಪ ಚೇಂಜ್ ಇದೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಿರಲ್ಲ, ಟ್ರೈ ಮಾಡಿ. ಆಮೇಲೆ ಇದೇನಂತ ಕಾಂಪ್ಲಿಕೇಟೆಡ್ ರೆಸಿಪಿ ಅಲ್ಲ, ಸಿಂಪಲ್ ರೆಸಿಪಿ. ನಾನಿವತ್ತು 2 ಪೇಪರ್ ಗಂಜಿ ಇರೋ ಎಳ್ನೀರು ಯೂಸ್ ಮಾಡ್ತಾ ಇದ್ದೀನಿ. ಇದು ಆರಾಮ್ಸೆ 7-8 ಜನಕ್ಕಾಗತ್ತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ದೊಡ್ಡ ಬೌಲ್ ತೊಗೊಳ್ತಾ ಇದ್ದೀನಿ. ಈಗ ಎಳ್ನೀರನ್ನ ವೈಡಾಗಿ ಓಪನ್ ಮಾಡಿ ಬೌಲಲ್ಲಿ ಹಾಕೊಂಡ್ಬಿಡೋಣ. ಇದರಲ್ಲೇನಾದರೂ ಅನ್ವಾಂಟೆಡ್ ಇತ್ತು ಅಂದರೆ ಅದನ್ನು ತಕ್ಕೊಂಬಿಡೋಣ. ನೆಕ್ಸ್ಟ್ ಎಳ್ನೀರಲ್ಲಿರೋ ಗಂಜಿ ಎಲ್ಲ ಕಲೆಕ್ಟ್ ಮಾಡ್ಕೊಳಕ್ಕೆ ಒಂದು ಪ್ಲೇಟ್ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಸ್ಪೂನ್ ತೊಗೊಂಡು ಎಳ್ನೀರಲ್ಲಿ ಹಾಕಿ ಗಂಜಿ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಎಲ್ಲ ಗಂಜಿ ಎಕ್ಸ್ಟ್ರಾಕ್ಟ್ ಆದಮೇಲೆ ಇದೇ ಥರ ಇನ್ನೊಂದರಿಂದ ಗಂಜಿ ತೆಗೆದು ಪ್ಲೇಟಲ್ಲಿ ಕಲೆಕ್ಟ್ ಮಾಡ್ಕೊಂಬಿಡೋಣ. ಕಲೆಕ್ಟ್ ಎಲ್ಲ ಆದಮೇಲೆ ಇದರಲ್ಲಿರೋ ಅನ್ವಾಂಟೆಡ್ ಸ್ಟಫ್ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಇಲ್ಲ ಅಂದರೆ ಕುಡಿಯಬೇಕಾದ್ರೆ ಮಧ್ಯ ಬರುತ್ತೆ. ಈಗ ಕಲೆಕ್ಟ್ ಮಾಡ್ಕೊಂಡಿರೋ ಗಂಜಿನ 1-2 ಸೆಂಟಿಮೀಟರ್ ಹಂಗೆ ಕಟ್ ಮಾಡ್ಕೋಬೇಕು. ಈಗ ಈ ಬೌಲಲ್ಲಿ 2 ಗ್ಲಾಸ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದರಲ್ಲಿ 1/2 ಟೀ ಸ್ಪೂನ್ ನೆನೆಸಿದ ಕಾಮಕಸ್ತೂರಿ ಬೀಜ ಇದಕ್ಕೆ ಹಾಕ್ಬಿಡೋಣ. ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತ ಇನ್ನೊಂದು ಬೌಲ್ಗೆ ಅರ್ಧ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇದಕ್ಕೆ 4 ಟೀ ಸ್ಪೂನ್ ಸಕ್ಕರೆ ಹಾಕಬೇಕು. ಈಗ ಇದಕ್ಕೆ ಒಂದು ದೊಡ್ಡ ನಿಂಬೆಹಣ್ಣಲ್ಲಿ ಅರ್ಧದಷ್ಟು ಇದನ್ನು ಸ್ಕ್ವೀಸ್ ಮಾಡಿ ಹಾಕಬೇಕು. ಆಮೇಲೆ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದ ಗಂಜಿನ ಈ 2 ಬೌಲಲ್ಲೂ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಟೇಸ್ಟ್ ನೋಡಿ, ಇನ್ನೂ ಸ್ವೀಟ್ ಬೇಕಂದ್ರೆ ಇನ್ನೂ ಸ್ವಲ್ಪ ಶುಗರ್ ಆ್ಯಡ್ ಮಾಡಿ, ಅಥವಾ ಗ್ಲಾಸ್ಗೆ ಇದನ್ನು ಹಾಕಿ ಸರ್ವ್ ಮಾಡಿ. ಚಿಲ್ಡ್ ಬೇಕಂದ್ರೆ ಐಸ್ ಕ್ಯೂಬ್ಸ್ ಕೂಡ ಹಾಕ್ಬೋದು. ನೋಡಿದ್ರಲ್ಲ, ಸಮ್ಮರ್ ಹೀಟ್ ಬೀಟ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಡ್ರಿಂಕ್. ಆಮೇಲೆ ಕುಡಿಬೇಕಾದ್ರೆ ಮಧ್ಯೆ ಗಂಜಿ ಬರುತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ.